ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧದ 4ನೇ ಟೆಸ್ಟ್ ಪಂದ್ಯಕ್ಕೆ ತಯಾರಿ ನಡೆಸ್ತಾ ಇದ್ದ ವೇಳೆ ಟೀಂ ಇಂಡಿಯಾಗೆ ಬಿಗ್ ಶಾಕ್ ಎದುರಾಗಿದೆ. ವೇಗದ ಬೌಲರ್ ಆಗಿರುವಂತಹ ಹರ್ಷದೀಪ್ ಸಿಂಗ್ ಅವರ ಬೆರಳಿಗೆ ಗಾಯವಾಗಿದೆ. ಲಂಡನ್ ಬಳಿಯ ಬೆಕೆನ್ಹ್ಯಾಮ್ನಲ್ಲಿ ಟೀಂ ಇಂಡಿಯಾ ಅಭ್ಯಾಸ ಮಾಡ್ತಾ ಇದ್ದು ಈ ವೇಳೆ ಹರ್ಷದೀಪ್ ತಮ್ಮ ಬೆರಳಿಗೆ ಗಾಯ ಮಾಡಿಕೊಂಡಿದ್ದಾರೆ. ಇಂಜುರಿ ಆಗಿರೋದ್ರಿಂದ 4ನೇ ಪಂದ್ಯದಲ್ಲೂ ಕೂಡ ಹರ್ಷದೀಪ್ ಸಿಂಗ್ ಆಡೋದು ಡೌಟ್ ಇದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ ಪಂದ್ಯ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿದ್ದು ಈ ಪಂದ್ಯದಿಂದ ಕರುಣ್ ನಾಯರ್ ಅವರನ್ನ ಹೊರಗೆ ಇಡಬೇಕು ಎಂಬ ಬಗ್ಗೆ ಚರ್ಚೆ ನಡೀತಾ ಇದೆ. ಆದರೆ ಮಾಜಿ ನಾಯಕ ಅನಿಲ್ ಕುಂಬ್ಳೆ ಈ ಬಗ್ಗೆ ಸಲಹೆ ನೀಡಿದ್ದಾರೆ. ಕರುಣ್ ನಾಯರ್ ಅವರಿಗೆ ಅವಕಾಶ ನೀಡಬೇಕು ಎಂದಿದ್ದಾರೆ. ಕರುಣ್ ನಾಯರ್ ಅವರಿಗೆ ಮತ್ತೊಂದು ಅವಕಾಶ ನೀಡುವುದು ಸೂಕ್ತ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಸ್ಪ್ರೀತ್ ಬುಮ್ರಾ ವಿಶ್ರಾಂತಿ ಪಡೆದುಕೊಳ್ಳುವ ವಿಚಾರವಾಗಿ ಟೀಂ ಇಂಡಿಯಾದ ಮಾಜಿ ಆಟಗಾರ ಸುನಿಲ್ ಗವಾಸ್ಕರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಭಾರತ ತಂಡದಲ್ಲಿರುವ ಯಾವುದೇ ಸೂಪರ್ ಸ್ಟಾರ್ ವಿರಾಮವನ್ನು ತೆಗೆದುಕೊಳ್ಬಾರದು, ಯಾಕಂದ್ರೆ ಅವರು ಇಲ್ಲಿಗೆ ರಜಾ ದಿನಗಳನ್ನ ಕಳೆಯೋಕ್ ಬಂದಿಲ್ಲ. ಪ್ರಮುಖ ಆಟಗಾರರು ಎಲ್ಲಾ ಪಂದ್ಯಗಳನ್ನ ಆಡಲೇಬೇಕು. ಹೀಗಾಗಿ 4ನೇ ಟೆಸ್ಟ್ ಪಂದ್ಯದ ವೇಳೆ ಯಾರಿಗೂ ಕೂಡ ವಿಶ್ರಾಂತಿ ನೀಡಬಾರದು ಎಂದಿದ್ದಾರೆ. ಮಾಜಿ ಆಟಗಾರರ 2ನೇ ಆವೃತ್ತಿಯ ಲೆಜೆಂಡ್ಸ್ ವಿಶ್ವ ಚಾಂಪಿಯನ್ಶಿಪ್ ಕ್ರಿಕೆಟ್ ಟೂರ್ನಿ ಇಂದಿನಿಂದ ಆರಂಭವಾಗಲಿದೆ. ಹಾಲಿ ಚಾಂಪಿಯನ್ ಭಾರತ, ಪಾಕಿಸ್ತಾನ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಟೂರ್ನಿಯಲ್ಲಿ ಪಾಲ್ಗೊಳ್ಳಲಿವೆ. ಮೊದಲ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಪಾಕಿಸ್ತಾನದ ಸವಾಲು ಎದುರಿಸಲಿದೆ. ಪಂದ್ಯಾವಳಿಗಳು ಇಂಗ್ಲೆಂಡ್ನ ಎಡ್ಜ್ಬಾಸ್ಟನ್, ನಾರ್ಥಂಪ್ಟನ್, ಲಿಸೆಸ್ಟರ್ ಹಾಗೆ ಲೀಡ್ಸ್ನಲ್ಲಿ ನಡೆಯಲಿವೆ. ಇನ್ನು ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಟೂರ್ನಿಯಲ್ಲಿ ಭಾರತೀಯ ತಂಡಕ್ಕೆ ಯುವರಾಜ್ ಸಿಂಗ್ ನಾಯಕರಾಗಿದ್ದಾರೆ. ಭಾರತದ ಮೊದಲ ಪಂದ್ಯ ಜುಲೈ 20ರಂದು ಪಾಕಿಸ್ತಾನದ ಎದುರು ಇದೆ. ಮೊದಲ ಸೀಸನ್ನಲ್ಲಿ ಇದೇ ಪಾಕಿಸ್ತಾನ ವಿರುದ್ಧ ಗೆದ್ದು ಭಾರತ ಚಾಂಪಿಯನ್ ಆಗಿತ್ತು. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ನಲ್ಲಿ ಈ ಫೈನಲ್ ಪಂದ್ಯ ನಡೆದಿತ್ತು. ಈಗ ಅದೇ ಗ್ರೌಂಡ್ನಲ್ಲಿ ಈ ಸೀಸನ್ನಲ್ಲಿ 2 ತಂಡಗಳು ಮುಖಾಮುಖಿಯಾಗಲಿವೆ. ಮಹಿಳಾ ಏಕದಿನ ಪಂದ್ಯಗಳಲ್ಲಿ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿದ ಮೊದಲ ಭಾರತೀಯ ಆಟಗಾರ್ತಿ ಎಂಬ ದಾಖಲೆಯನ್ನ ಬರೆದ ಸ್ಮೃತಿ ಮಂದಾನಾಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಮುಂಬೈ ಮೂಲದ ಸ್ಮೃತಿ ಮಂದನ ಜುಲೈ 18, 1996ರಲ್ಲಿ ಹುಟ್ಟಿದ್ರು. ಇಂದು 29ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. 2013ರಲ್ಲಿ ಭಾರತ ಕ್ರಿಕೆಟ್ ತಂಡಕ್ಕೆ ಪದಾರ್ಪಣೆ ಮಾಡಿದಾಗಿಂದ ಮಂದಾನ ಹಲವು ದಾಖಲೆಗಳನ್ನು ಬರೆದಿದ್ದಾರೆ. ವೆಸ್ಟ್ ಇಂಡೀಸ್ನ ಬ್ಯಾಟರ್ ಶಿಮ್ರನ್ ಹೆಟ್ಮೇಯರ್ ಅವರು ಒಂದೇ ಓವರ್ನಲ್ಲಿ 5 ಸಿಕ್ಸರ್ ಸಿಡಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಗ್ಲೋಬಲ್ ಸೂಪರ್ ಲೀಗ್ T20 ಟೂರ್ನಿಯಲ್ಲಿ ಗಯಾನ ಅಮೆಜಾನ್ ವಾರಿಯರ್ ತಂಡವನ್ನ ಪ್ರತಿನಿಧಿಸಿದಂತಹ ಹೆಟ್ಮೇಯರ್ ಹೋವರ್ಡ್ ಹರಿಕೇನ್ಸ್ ವಿರುದ್ಧ ಈ ಸಾಧನೆ ಮಾಡಿದ್ದಾರೆ. ಇವರ ಬ್ಯಾಟಿಂಗ್ ಪ್ರತಾಪದಿಂದ ಗಯಾನ ತಂಡ ಪಂದ್ಯವನ್ನ 4 ವಿಕೆಟ್ಗಳಿಂದ ಗೆದ್ದಿದೆ. ಇಂಗ್ಲೆಂಡ್ ಪ್ರವಾಸದಲ್ಲಿರುವ ಟೆಸ್ಟ್ ತಂಡದ ನಾಯಕ ಶುಭ್ಮನ್ ಗಿಲ್ ಬೇರೆ ಹುಡುಗಿ ಜೊತೆ ಕೂತಿರೋದು ಕಂಡು ಬಂದಿದೆ. ಪಾರ್ಟಿಯಲ್ಲಿ ಗಿಲ್ ಹುಡುಗಿ ಜೊತೆ ಕೂತಿರೋದನ್ನ ಸಾರಾ ತೆಂಡೂಲ್ಕರ್ ಸಹಿಸದೆ ತಿರುಗಿ ಗಿಲ್ರನ್ನ ಗುರಾಯಿಸ್ತಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಯುವರಾಜ್ ಸಿಂಗ್ ಆಯೋಜನೆ ಮಾಡಿದಂತಹ ಪಾರ್ಟಿಯಲ್ಲಿ ನಡೆದ ಈ ದೃಶ್ಯ ಇದು. ಈ ಪಾರ್ಟಿಯಲ್ಲಿ ಟೀಂ ಇಂಡಿಯಾ ಆಟಗಾರರು ಹಾಗೆ ಬಾಲಿವುಡ್ ಸ್ಟಾರ್ಗಳು ಭಾಗಿಯಾಗಿದ್ರು. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ನಿರೀಕ್ಷಿತ ಪ್ರದರ್ಶನ ನೀಡದಂತ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ಆಂಧ್ರ ಪ್ರೀಮಿಯರ್ ಲೀಗ್ನಲ್ಲಿ ಭೀಮಾವರಂ ಬುಲ್ಸ್ ತಂಡದ ನಾಯಕತ್ವ ದೊರೆತಿದೆ. 7 ತಂಡಗಳ ನಡುವೆ ನಡೆಯುವ ಈ ಲೀಗ್ ರೌಂಡ್ ರಾಬಿನ್ ಸ್ವರೂಪದಲ್ಲಿ ನಡೆಯಲಿದ್ದು ಒಟ್ಟು 19 ಪಂದ್ಯಗಳು ಇರಲಿವೆ. ಈ ಟೂರ್ನಿಯ 3 ಸೀಸನ್ಗಳಲ್ಲಿ ಇಲ್ಲಿಯವರೆಗೆ ಕೋಸ್ಟಲ್ ರೈಲರ್ಸ್, ರಾಯಲಸೀಮಾ ಕಿಂಗ್ಸ್ ಮತ್ತು ವೈಜಾಗ್ ವಾರಿಯರ್ಸ್ ತಲಾ 1 ಬಾರಿ ಚಾಂಪಿಯನ್ ಆಗಿವೆ. ಐಪಿಎಲ್ನಲ್ಲಿ ಹಾಗೂ ಅಂಡರ್ 19ನಲ್ಲಿ ಮಿಂಚು ಹರಿಸಿದ ವೈಭವ್ ಸೂರ್ಯವಂಶಿ ಆದಾಯ 1 ವರ್ಷದಲ್ಲಿ 40 ಪಟ್ಟು ಹೆಚ್ಚಳವಾಗಿದೆ. ವೈಭವ್ ಸೂರ್ಯವಂಶಿ ಅವರ ನಿವ್ವಳ ಮೌಲ್ಯ 2024ರಲ್ಲಿ 5 ಲಕ್ಷ ರೂಪಾಯಿಗಳಾಗಿತ್ತು. ಈಗ 2025ರ ಐಪಿಎಲ್ ನಂತರ ಸುಮಾರು 2 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಈ ಮೂಲಕ ವೈಭವ್ ಸೂರ್ಯವಂಶಿ ಅವರ ಆದಾಯದಲ್ಲಿ 1 ವರ್ಷದಲ್ಲಿ 40 ಪಟ್ಟು ಹೆಚ್ಚಳವಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.